ಇವತ್ತು MTR ಸ್ಟೈಲ್ ಬಾದಾಮ್ ಪೌಡ್ರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೊರಗಡೆ ಸಿಗುತ್ತೆ ಬಟ್ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಈ ರೀತಿ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಧೈರ್ಯವಾಗಿ ಆರಾಮಾಗಿ ಕೊಡ್ಬೋದು. ಅಂಡ್ ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಫಸ್ಟ್ ಒಂದು ಅರ್ಧ ಕಪ್ ಬಾದಾಮಿ ತಗೊಳ್ಳಿ, ಅದನ್ನ ಕುದಿಯುವಂತ ನೀರಿಗೆ ಹಾಕಿ ಒಂದು 5 ನಿಮಿಷ ಕುದಿಸಿ. ಈಗ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಸಿಪ್ಪೆ ತೆಗೆದು ಅದನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಬಾದಾಮಿನ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು 1/4 ಕಪ್ ಅಷ್ಟು ಪಿಸ್ತಾ ತಗೊಂಡು ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ತಗೊಳ್ಳಿ, ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಒಂದು 3 ರಿಂದ 4 ನಿಮಿಷ ಸಾಕು. ಈಗ 1.5 ಕಪ್ ಆಗುವಷ್ಟು ರಾಕ್ ಶುಗರ್ ಅಥವಾ ಕಲ್ ಸಕ್ಕರೆ ಅಂತಿರಲ್ಲ, ಅದನ್ನ ಫಸ್ಟ್ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿರುವಂತಹ ಸಕ್ಕರೆಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಜೊತೆಗೆ ಸೇರಿಸಿ ಅದ್ರ ಜೊತೆ ಕೇಸರಿ ದಳ, ಡ್ರೈ ಜಿಂಜರ್ ಪೌಡರು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಪಚ್ಚಕರ್ಪೂರ ಮತ್ತೆ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಸ್ವಲ್ಪ ಇಲಾಚಿ ಹಾಕೊಂಡು ಎಲ್ಲ ಫೈನ್ ಪೌಡರ್ ಮಾಡ್ಕೊಳ್ಳಿ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅಂಡ್ ನೀವು 1-1.5 ತಿಂಗಳು ಆರಾಮಾಗಿ ಆಚೆ ಕಡೆ ಇಟ್ಟು ಸ್ಟೋರ್ ಮಾಡ್ಕೋಬಹುದು, ಏನು ತೊಂದರೆ ಆಗಲ್ಲ. ಹೊರಗಡೆಯಿಂದ ತರೋದಕ್ಕಿಂತ ಈ ತರ ನೀವು ಮನೆಯಲ್ಲಿ ವಿತೌಟ್ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡದೆ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಈ ತರ ಇನ್ನೂ ಹೆಚ್ಚಿನ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.